ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ ಟಾಪ್ ರಿಗೈಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಏನಂದ್ರೆ ನಮ್ಮ RCB ಅವರೊಂದು ಪೋಸ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ RCB ಟಿಕೆಟ್ಸ್ ಹೋಮ್ ಮ್ಯಾಚ್ ಟಿಕೆಟ್ಸ್ ನ ಇಷ್ಟರಲ್ಲೇ ಬಿಡ್ತಾರೆ. ಅದಕ್ಕೂ ಮುಂಚೆನೆ ಸ್ವಲ್ಪ ಸ್ಟೇಡಿಯಂ ಬಗ್ಗೆ ತಿಳ್ಕೊಳ್ಳಿ, ಯಾವ್ಯಾವ ಸ್ಟ್ಯಾಂಡು, ಯಾವ್ಯಾವ ಎಂಟ್ರಿ ಗೇಟು ಪ್ರತಿಯೊಂದು ತಿಳ್ಕೊಂಡು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅಂತ RCB ಅವರೊಂದು ಪೋಸ್ಟ್ ಬಿಟ್ಟಿದ್ದಾರೆ. ಅದೇನಂದ್ರೆ ಎಂಟ್ರಿ ಗೇಟ್ಸ್ ಯಾವ್ಯಾವ ಸ್ಟ್ಯಾಂಡ್ಗೆ ಇಲ್ಲಿ ಎಂಟ್ರಿ ಆಗ್ಬೇಕು ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ಎ ಸ್ಟ್ಯಾಂಡ್ಗೆ ಎಂಟ್ರಿ ಗೇಟ್ ಯಾವುದು, ಇನ್ಸೈಡ್ ಗೇಟ್ ಯಾವುದು, ಮತ್ತೆ ಬಿ ಸ್ಟ್ಯಾಂಡ್ಗೆ ಎಂಟ್ರಿ ಗೇಟ್ ಯಾವುದು, ಇನ್ಸೈಡ್ ಗೇಟ್ ಯಾವುದು ಅಂತ ಪ್ರತಿಯೊಂದು ಯಾವ್ಯಾವ ಸ್ಟ್ಯಾಂಡ್ ಇರುತ್ತೋ ಪ್ರತಿಯೊಂದು ಎಂಟ್ರಿ ಗೇಟ್ಸ್ ಮತ್ತೆ ಇನ್ನರ್ ಗೇಟ್ಸ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ, ನೋಡ್ಕೊಳ್ಳಿ. ಮತ್ತೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋರಿಗೆ ಈಸಿ ಆಗ್ಲಿ ಅಂದ್ಬಿಟ್ಟು ಗ್ರೌಂಡ್ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಗ್ರೌಂಡ್ ಮ್ಯಾಪ್ ಅಲ್ಲಿ ನೋಡ್ಕೋಬಹುದು ನೀವು ಯಾವ್ಯಾವ ಕಡೆ ಯಾವ್ಯಾವ ಸ್ಟ್ಯಾಂಡ್ ಬರುತ್ತೆ ಅಂತ. ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಕೊಂಡು ನೀವು ಟಿಕೆಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಎಂಟ್ರಿ ಬಂದು ಕಬ್ಬನ್ ರೋಡ್ ಮತ್ತೆ ಲಿಂಕ್ ರೋಡ್ ಅಲ್ಲಿ ಮಾತ್ರ ಇರುತ್ತೆ. ಕ್ವೀನ್ಸ್ ರೋಡ್ ಅಲ್ಲಿ ಎಂಟ್ರಿ ಇರಲ್ಲ ಸ್ಪೆಕ್ಟೇಟರ್ಸ್ಗೆ, ಅದ್ ನೆನಪಿರ್ಲಿ. ಅಲ್ಲಿ ಸ್ಟೇಡಿಯಂ ಸುತ್ತ ಏನೇನಿರುತ್ತೆ, ಔಟರ್ ಗೇಟ್ಸ್ ಇರ್ಬೋದು, ಇನ್ನರ್ ಗೇಟ್ಸ್ ಇರ್ಬೋದು, ಮತ್ತೆ ಮೆಡಿಕಲ್ ಇವೆಲ್ಲ ಇದಾವೆ. ಮತ್ತೆ ಆಂಬುಲೆನ್ಸ್ ಲೊಕೇಶನ್ಸ್ ಕೂಡ ಇದರಲ್ಲಿ ಮಾರ್ಕ್ ಮಾಡಿದ್ದಾರೆ. ಪ್ರತಿಯೊಂದು ಏನೇನು ಸ್ಟೇಡಿಯಂ ಸುತ್ತಮುತ್ತ, ಸ್ಟೇಡಿಯಂ ಒಳಗಡೆ ಎಂಟ್ರಿ ಗೇಟ್ಸ್, ಇನ್ನರ್ ಗೇಟ್ಸ್ ಪ್ರತಿಯೊಂದು ಮ್ಯಾಪ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನೇನ್ ಬೇಕೋ ಪ್ರತಿಯೊಂದು ಈ ಮ್ಯಾಪ್ ಅಲ್ಲಿ ನೋಡ್ಕೊಬಹುದು. ಮತ್ತೆ ನೀವು ಬೇಕಾಗಿದ್ದು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಕೊಂಡು ಟಿಕೆಟ್ ನ ಈಸಿಯಾಗಿ ಬುಕ್ ಮಾಡ್ಕೋಬಹುದು. ಬಟ್ ಇನ್ನೊಂದು ನೆನಪಿರ್ಲಿ, RCB ಟಿಕೆಟ್ ನ ಓನ್ಲಿ RCB ಆ್ಯಪ್ ಮತ್ತೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕು. ಬೇರೆ ಎಲ್ಲೂ ಮಾಡ್ಕೊಳಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಫ್ರಾಡ್ ಆಗ್ತೀರಾ. RCB ವೆಬ್ಸೈಟ್ ಮತ್ತೆ ಆ್ಯಪ್ ಅಲ್ಲಿ ಮಾತ್ರ ಟಿಕೆಟ್ ನ ಬೈ ಮಾಡಿ. ಅಪ್ಡೇಟ್ ನಂಬರ್ 2 ಏನಂದ್ರೆ ರವಿಚಂದ್ರನ್ ಅಶ್ವಿನ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಡಿಪೆಂಡಿಂಗ್ ಚಾಂಪಿಯನ್ಸ್ ಆದಂತಹ RCB ಬಗ್ಗೆ. ಹೌದು, ಇನ್ನ RCB 2 ಇಯರ್ಸ್ ಒಳಗಡೆ ಇನ್ನ ಒಂದು ಟ್ರೋಫಿನ ವಿನ್ ಆಗುತ್ತಂತೆ. ಟ್ರೋಫಿನ ವಿನ್ ಆಗೋದು ಅಷ್ಟು ಈಸಿ ಅಲ್ಲ, ಕಷ್ಟನೇ. ಬಟ್ ಟೀಮ್ ಯಾವ ತರ ಬಿಲ್ಡ್ ಆಗಿದೆ ಅಂದ್ರೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ಸ್ ಸಖತ್ತಾಗಿದೆ. ಇವಾಗ ಯಾರಿಗಾದ್ರೂ ಇಂಜುರಿ ಆದ್ರಂದ್ರೆ ಅವ್ರ ಪ್ಲೇಸ್ಗೆ ಇನ್ನೊಬ್ರನ್ನ ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು. ಆ ತರ ಟೀಮ್ ನ ಕೋರ್ ಬಿಲ್ಡ್ ಮಾಡಿದ್ದಾರೆ. ಮತ್ತೆ ಟಾಪ್ ಆರ್ಡರ್ ಇರ್ಬೋದು, ಮತ್ತೆ ಮಿಡಲ್ ಆರ್ಡರ್ ಇರ್ಬೋದು, ಮತ್ತೆ ಫಿನಿಶರ್ಸ್ ಇರ್ಬೋದು, ಮತ್ತೆ ಬೌಲರ್ಸ್ ಇರ್ಬೋದು, ಮತ್ತೆ ಡೆತ್ ಬೌಲಿಂಗ್ ಇರ್ಬೋದು, ಪ್ರತಿಯೊಂದನ್ನು ಅಡ್ರೆಸ್ ಮಾಡಿ ಎಲ್ಲೆಲ್ಲಿ ವೀಕ್ ಇತ್ತೋ ಪ್ರತಿಯೊಂದನ್ನು ಇವಾಗ ಸ್ಟ್ರಾಂಗ್ ಮಾಡಿದ್ದಾರೆ. ಯಾವ ತರ ಇದೆ ಅಂದ್ರೆ ಟೀಮು ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳ್ಬೋದು. ಸಖತ್ತಾಗಿ ಕೋರ್ ಬಿಲ್ಡ್ ಮಾಡಿದ್ದಾರೆ RCB ಟೀಮ್ ಅವರು. ಈ RCB ಟೀಮ್ ಒಂದು ಟಾಪ್ 2 ಒಳಗಡೆ ಫಿನಿಶ್ ಮಾಡುತ್ತಂತ ಸಹನು ಹೇಳಿದ್ದಾರೆ. ಹೌದು, ಇವ್ರು ಹೇಳ್ತಾ ಇರೋದು ನಿಜಾನೇ. ಟಾಪ್ 2 ಅಲ್ಲಿ ಫಿನಿಶ್ ಮಾಡುತ್ತೆ 100%. ಯಾಕಂದ್ರೆ RCB ಡಿಪೆಂಡಿಂಗ್ ಚಾಂಪಿಯನ್ಸ್ ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ಯಾವ ಟೀಮ್ ಇತ್ತೋ ಅದೇ ಸೇಮ್ ಟೀಮೇ ಇದೆ. ಬಟ್ ಇವ್ರ ಮೇಲೆ ಹೋಪ್ ಇಡ್ಬೋದು, ಈಗ ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 3 ಏನಂದ್ರೆ ನಮ್ಮ RCB ಪ್ಲೇಯರ್, ದಿ ಫಿನಿಶರ್, ದಿ ಬಿಗ್ ಹಿಟ್ಟರ್ ಆದಂತಹ ಟೀಮ್ ಡೇವಿಡ್ ಅವರು ನಮ್ಮ RCB ಕ್ಯಾಂಪ್ ನ ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ಇವ್ರೊಂಥರ ಇತ್ತೀಚೆಗೆ ಯಾವ ತರ ಫಿನಿಶ್ ಮಾಡ್ತಾ ಇದಾರೆ ಅಂದ್ರೆ ಮ್ಯಾಚಸ್ ಒನ್ ಹ್ಯಾಂಡೆಡ್ಲಿ ಮ್ಯಾಚಸ್ ವಿನ್ ಮಾಡ್ತಾ ಇದಾರೆ. ಸಖತ್ತಾಗಿ ಫಿನಿಶಿಂಗ್ ಟಚ್ ಕೊಡ್ತಾ ಇದಾರೆ ಲಾಸ್ಟ್ ಅಲ್ಲಿ ಬಂದು. ಹೌದು, ಇವರು ರೀಸೆಂಟ್ ಆಗಿಂದ ಸಬ್ಲೈನ್ ಫಾರ್ಮ್ ಅಲ್ಲಿ ಇದಾರೆ ಟೀಮ್ ಡೇವಿಡ್ ಅವರು. ಇದೇ ರೀತಿ ನಾವು ಈ ಸಲನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಸಖತ್ತಾಗಿ ಫಿನಿಶ್ ಮಾಡ್ಕೊಡ್ಲಿ, RCBಗೆ ಒನ್ ಹ್ಯಾಂಡೆಡ್ಲಿ ಮ್ಯಾಚಸ್ ವಿನ್ ಮಾಡಿಸ್ಕೊಡ್ಲಿ ಅಂತ ನಾವು ಎಲ್ಲ ಆಸೆ ಪಡ್ತೀವಿ. ಅಪ್ಡೇಟ್ ನಂಬರ್ 4 ಏನಂದ್ರೆ ಇದೊಂಥರ ನಮ್ಮ RCBಗೆ ಬೇಜಾರಾಗುವಂತ ಸಂಗತಿ ಅಂತ ಹೇಳ್ಬೋದು. ಹೌದು, ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಎಸ್ ದಯಾಲ್ ಮಿಸ್ ಆಗ್ತಾರಂತೆ 2026 IPL ನ. ಯಾಕಂದ್ರೆ ಅವ್ರ ಮೇಲೆ ನಡೀತಾ ಇದೆಯಲ್ವಾ ಲೀಗಲ್ ಕೇಸಸ್, ಆದ್ರಿಂದ ಆ ಕೇಸಸ್ ನಡೀತಾ ಇರೋದ್ರಿಂದ ಇವರು ಮಿಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರು ನಾವು ವಿನ್ ಆಗ್ಬೇಕಾದಾಗೆಲ್ಲ ಇವರು ಟೀಮ್ ಅಲ್ಲಿ ಇದ್ರು, ಟ್ರೋಫಿ ವಿನ್ ಆದಾಗ ಇವರು ಟೀಮ್ ಅಲ್ಲಿ ಇದ್ರು, ಇವರು ಕಾಂಟ್ರಿಬ್ಯೂಷನ್ ಇತ್ತು. ಬಟ್ ನಮ್ಮ RCB ಪ್ಲೇಯರ್ ಈ ತರ ಮಿಸ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ, ಇದೆಲ್ಲ ಅವ್ರು ಮಾಡ್ಕೊಂಡಿರೋದೆ. ಇವರು ಈ ಸಲ 2026 IPL ನ ಮಿಸ್ ಮಾಡ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ನಂಬರ್ 5 ಏನಂದ್ರೆ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ BCCI ಅವರು 20 ಮೆಂಬರ್ಸ್ ನ ಶಾರ್ಟ್ ಲಿಸ್ಟ್ ಮಾಡಿದಾರಂತೆ. ಬರ್ತಿದೆ ಅಲ್ವಾ ಅಪ್ಕಮಿಂಗ್ 2027 ODI ವರ್ಲ್ಡ್ ಕಪ್, ಅದಕ್ಕೆ 20 ಮೆಂಬರ್ಸ್ ನ ಶಾರ್ಟ್ ಲಿಸ್ಟ್ ಮಾಡಿದಾರಂತೆ ಆಲ್ರೆಡಿ BCCI ನವರು. ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಅದ್ರ ಒಳಗಡೆ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾಗೂ ಸ್ಥಾನ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ. ಹೌದು, ಇವ್ರು ಇದ್ದೇ ಇರ್ಬೇಕು. ಇವ್ರು ಆಡ್ತಾ ಇರೋದೇ ODI ಫಾರ್ಮ್ಯಾಟ್ ಗೋಸ್ಕರನೇ ಇವರು ಇಂಡಿಯಾ ಟೀಮ್ ಅಲ್ಲಿ ಇನ್ನೂ ಇರೋದು. ಆಲ್ರೆಡಿ T20 ರಿಟೈರ್ಮೆಂಟ್ ಕೊಟ್ಟಿದ್ದಾರೆ, ಮತ್ತೆ ಟೆಸ್ಟ್ ಮ್ಯಾಚಸ್ಗೂ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಆಡ್ತಾ ಇರೋದು ಓನ್ಲಿ ODI. ಇವ್ರಿಲ್ಲ ಅಂದ್ರೆ ಹಿಂಗೆ, ಇವ್ರೊಂಥರ ಟೀಮ್ ಅಲ್ಲಿ ಇದ್ರೆ ಟೀಮ್ ಕಾನ್ಫಿಡೆನ್ಸ್ ಕೂಡ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಮತ್ತೆ ಟ್ರೋಫಿ ವಿನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇವರಿಬ್ರು ಇದ್ರೆ. ಇವ್ರ ಮೇಲೆ ಸಖತ್ ಎಲ್ಲಾರು ಇಟ್ಟಿರ್ತಾರೆ. ಮತ್ತೆ ಇವ್ರು ಸಿಂಗಲ್ ಹ್ಯಾಂಡೆಡ್ಲಿ ವಿನ್ ಮಾಡೋ ತಾಕತ್ತಿದೆ ಇವ್ರಿಗೆ. ಆದ್ರಿಂದ ಇವರು ಕನ್ಫರ್ಮ್ ಆಗಿ 20 ಮೆಂಬರ್ಸ್ ಒಳಗಡೆ ಶಾರ್ಟ್ ಲಿಸ್ಟ್ ಆಗ್ಲೇಬೇಕು, ಹಾಗೆ ಆಗ್ತಾರೆ. ಅಪ್ಡೇಟ್ ನಂಬರ್ 6 ಏನಂದ್ರೆ ಇದೊಂಥರ ಕೋಲ್ಕತ್ತಾಗೆ ಡಿಸಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ
ಆಲ್ರೆಡಿ ಮತೀಶ ಪತಿರಾಣ ರೂಲ್ಡ್ ಔಟ್ ಆಗಿರೋದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ. ಇನಿಷಿಯಲ್ ಸ್ಟೇಜಸ್ ಆಫ್ ಮ್ಯಾಚಸ್ ನ ಅವರು ಆಡ್ತಾ ಇಲ್ಲ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಆಕಾಶ್ ದೀಪ್ ಸಹನು 2026 IPL ನಿಂದ ರೂಲ್ಡ್ ಔಟ್ ಆಗಿದಾರಂತೆ, ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗಿದಾರಂತೆ. ಹೌದು, ಇದೊಂಥರ KKR ಗೆ ಯಾವ ತರ ಆಗಿದೆ ಅಂದ್ರೆ ಇವಾಗ ಅವ್ರ ಬೌಲಿಂಗು ಸಖತ್ ವೀಕ್ ಆಗಿ ಕಾಣ್ತಾ ಇದೆ, ಸ್ಟ್ರಾಂಗ್ ಅಲ್ಲಿ ಇಲ್ಲ. ಮೇನ್ ಬೌಲರ್ಸೇ ಈ ತರ ಮಿಸ್ ಆಗ್ತಾ ಇದಾರೆ ಅಂದ್ರೆ ಇನ್ನ ಬೌಲಿಂಗ್ ಯೂನಿಟ್ ಎಲ್ಲಿ ಸ್ಟ್ರೆಂತ್ ಆಗುತ್ತೆ ಹೇಳಿ. ಅಪ್ಡೇಟ್ ನಂಬರ್ 7 ಏನಂದ್ರೆ ನಮ್ಮ ಇಂಡಿಯಾ ರಿಲೇಟೆಡ್. ನಾನು ನಿಮ್ಗೆ ಮೊದ್ಲೇನೆ ಅಪ್ಡೇಟ್ ಕೊಟ್ಟಿದ್ದೆ, ಇಂಡಿಯಾ ಐರ್ಲೆಂಡ್ ನ ಟೂರ್ ಮಾಡುತ್ತೆ ಇಂಗ್ಲೆಂಡ್ ಸೀರೀಸ್ಗೂ ಮೊದ್ಲೇ ಅಂತ. ಹೌದು, ಈಗ ಕನ್ಫರ್ಮ್ ಆಗಿದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ, ಯಾವಾಗ ಆಡ್ತಾರೆ ಅಂತ. ಇಂಡಿಯಾ ಆಡ್ತಾ ಇರೋದು ಟೂ T20 ಮ್ಯಾಚಸ್ ನ ಫಸ್ಟ್ ಆಡ್ತಾ ಇದಾರೆ. ಫಸ್ಟ್ T20 ಆಡ್ತಾ ಇರೋದು 26 ಜೂನು, ಸೆಕೆಂಡ್ T20 ಆಡ್ತಾ ಇರೋದು 28 ಜೂನು. ಎರಡು T20 ಮ್ಯಾಚಸ್ ಮಾತ್ರ ಇಟ್ಟಿದ್ದಾರೆ ಐರ್ಲೆಂಡ್ ಮೇಲೆ. ಈ ಐರ್ಲೆಂಡ್ ಮೇಲೆಲ್ಲ ಮ್ಯಾಚಸ್ ಎಲ್ಲ ಇಂಡಿಯಾನೇ ವಿನ್ ಆಗೋದು, ಅದು ಎಲ್ಲರಿಗೂ ಗೊತ್ತಿರೋದೆ. ಬಟ್ ಐರ್ಲೆಂಡ್ ಮೇಲೆ ಇಂಡಿಯಾ ಆಡಿದ್ರೆ ಅವ್ರಿಗೂ ಅಮೌಂಟ್ ಅನ್ನೋದು ರೆವೆನ್ಯೂ ಜಾಸ್ತಿ ಸಿಗುತ್ತೆ, ಆದ್ರಿಂದ ಐರ್ಲೆಂಡ್ ಮೇಲೆ ಆಡ್ತಾ ಇರ್ಬೋದು. ಮತ್ತೆ ಗ್ಲೋಬಲಿ ಕ್ರಿಕೆಟ್ ಬೆಳೆಯೋಕ್ಕೂ ಹೆಲ್ಪ್ ಆಗುತ್ತೆ. ಆದ್ರಿಂದ ಐರ್ಲೆಂಡ್ ಇಂಥ ಟೀಮ್ಗಳ ಮೇಲೂ ಒಂದೊಂದ್ಸಲ ಆಡ್ತಾ ಇರಬೇಕು, ಯಾಕಂದ್ರೆ ಅವ್ರು ಪಾಪ ಅವ್ರ ಟೀಮ್ಗೂ ರೆವೆನ್ಯೂ ಬೇಕಲ್ವಾ. ಆದ್ರಿಂದ ನಮ್ಮ ಇಂಡಿಯಾ ಇಂಥ ಟೀಮ್ಸ್ ಹೋಗಿ ಅವ್ರ ಮೇಲೆ ಆಡಿದ್ರೆ ಅವ್ರಿಗೂ ರೆವೆನ್ಯೂ ಸಿಗುತ್ತೆ, ಮತ್ತೆ ಅವರು ಬೆಳೆಯಕ್ ಸಾಧ್ಯ ಆಗುತ್ತೆ. ಎಲ್ಲಾರನ್ನೂ ಬೆಳೆಸ್ತಾ ಇರಬೇಕು. ಅಪ್ಡೇಟ್ ನಂಬರ್ 8 ಏನಂದ್ರೆ ಇದು KKR ರಿಲೇಟೆಡ್. ಹೌದು, ನೀವೆಲ್ಲ ನೋಡಿರ್ತೀರಾ, KKR ಅವರು ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ದಾರೆ. ಆ ಪ್ರಾಕ್ಟೀಸ್ ಮ್ಯಾಚ್ ನ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಅಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋಸ್ ನ. ಅದರಲ್ಲಿ ಅವರು ಸ್ಕ್ವಾಡ್ 2 ಟೀಮ್ಸ್ ಆಗಿ ಡಿವೈಡ್ ಆಗಿದ್ದಾರೆ. ಒಂದು ಬಂದು ಗೋಲ್ಡನ್ ನೈಟ್ಸ್ ಒಂದು, ಮತ್ತೆ ಇನ್ನೊಂದು ಬಂದು ಪರ್ಪಲ್ ನೈಟ್ಸ್ ಒಂದು. ಇದರಲ್ಲಿ ಪರ್ಪಲ್ ನೈಟ್ಸ್ ಅಲ್ಲಿ ಕ್ಯಾಪ್ಟನ್ ಬಂದು ಅಜಿಂಕ್ಯ ರಹಾನೆ, ಮತ್ತೆ ವೈಸ್ ಕ್ಯಾಪ್ಟನ್ ಬಂದು ರಘುವಂಶಿ. ಈ ಟೀಮ್ ಅಲ್ಲಿ ಗೋಲ್ಡನ್ ನೈಟ್ಸ್ ಅಲ್ಲಿ ಕ್ಯಾಪ್ಟನ್ ಬಂದು ರಿಂಕು ಸಿಂಗು, ಮತ್ತೆ ವೈಸ್ ಕ್ಯಾಪ್ಟನ್ ಬಂದು ತೇಜಸ್ವಿ ಧೈರ್ಯ. ಹೌದು, ಫಸ್ಟ್ ಬ್ಯಾಟಿಂಗ್ ಆಡೋದು ಗೋಲ್ಡನ್ ನೈಟ್ಸ್ ಅವರು. ಗೋಲ್ಡನ್ ನೈಟ್ಸ್ ಕಡೆ ಟೀಮ್ ಸೈಫರ್ಟ್ ಬಂದು 46 ಹೊಡಿತಾರೆ 24 ಬಾಲ್ ಅಲ್ಲಿ. ಮತ್ತೆ ಯಾರೋ ರಿಂಕು ಸಿಂಗು 40 ಹೊಡಿತಾರೆ 25 ಬಾಲ್ ಅಲ್ಲಿ. ಅಷ್ಟೇ ಅವ್ರ ಕಡೆ ಇನ್ಯಾರ್ದು ರಿವೀಲ್ ಮಾಡಿಲ್ಲ, ಅವ್ರಿಬ್ರದ್ದು ಮಾತ್ರ ರಿವೀಲ್ ಮಾಡಿದ್ದಾರೆ. ಇವರಿಬ್ರು ಇಷ್ಟು ಹೊಡಿತಾ ಇದ್ದಂಗೆನೆ 199 ಫಾರ್ 8 ವಿಕೆಟ್ಸ್ 20 ಓವರ್ಗೆ ಇಷ್ಟು ಹೊಡಿತಾರೆ ಗೋಲ್ಡನ್ ನೈಟ್ಸ್ ಅವರು. ಇದನ್ನ ಚೇಸ್ ಮಾಡಕಂತ ಬರ್ತಾರೆ ಯಂಗ್ಸ್ಟರ್ ರಘುವಂಶಿ, ವೈಸ್ ಕ್ಯಾಪ್ಟನ್ ಇದ್ರಲ್ವಾ ಇದರಲ್ಲಿ. ಅವರು 103 ಸೆಂಚುರಿನ ಹೊಡಿತಾರೆ 55 ಬಾಲ್ಸ್ ಅಲ್ಲಿ. ಈಗ ಎಲ್ಲರ ಕಣ್ಣು ಯಾರ ಮೇಲೆ ಇರುತ್ತೆ ಅಂದ್ರೆ ರಘುವಂಶಿ ಮೇಲೆ ಇರುತ್ತೆ. KKR ಫ್ಯಾನ್ಸ್ ಇರ್ಬೋದು, ಪ್ರತಿಯೊಬ್ಬ ಸೆಲೆಕ್ಟರ್ಸ್ ಇರ್ಬೋದು, ಪ್ರತಿಯೊಬ್ಬರದು ಈಗ ರಘುವಂಶಿ ಮೇಲೆನೆ ಒಂದು ಕಣ್ಣಿಟ್ಟಿರ್ತಾರೆ. ಹೌದು, ಸೆಂಚುರಿ ಹೊಡೆಯೋದಂದ್ರೆ ತಮಾಷೆನ ಏನು, ಇಂಥ ಬೌಲರ್ ಯಾರು ಇರೋಲ್ಲ, ಎಲ್ಲಾ ಮೇನ್ ಬೌಲರ್ಸೇ ಇರ್ತಾರೆ. ಅವ್ರ ವಿರುದ್ಧನೇ ಈ ತರ ಹೊಡೆದಿದ್ದಾರೆ ಅಂದ್ರೆ ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತಾನೆ ಹೇಳ್ಬೋದು. ಇವರು 103 55 ಬಾಲ್ಸ್ ಅಲ್ಲಿ ಹೊಡಿತಾ ಇದ್ದಂಗೆನೆ 19.2 ಓವರ್ಸ್ ಅಲ್ಲೇ ಮುಗಿಸ್ಬಿಡ್ತಾರೆ ಮ್ಯಾಚ್ ನ. 203 ಹೊಡಿತಾರೆ ಫಾರ್ 6 ವಿಕೆಟ್ಸ್ ಇಂದ ಪರ್ಪಲ್ ನೈಟ್ಸ್ ಅವರು ವಿನ್ ಆಗ್ತಾರೆ. ಇದು ಇವತ್ತಿನ ಟಾಪ್ ರೇಡಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಚಾನೆಲ್ ಸಬ್ಸ್ಕ್ರೈಬ್ ಹಾಕಳ್ದೆ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.